ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೀಶ್ ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಡೈಲಿ ಲಾಗ್ ಮಾಡಿ ತುಂಬ ದಿನ ಆಗೋಗ್ಬಿಟ್ಟಿತ್ತು. ಇವತ್ತು ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಇವತ್ತು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನನಗೆ ಎಡಿಟಿಂಗ್ ಮಾಡೋಕ್ಕೆ ಇದಕ್ಕೆಲ್ಲ ಟೈಮೇ ಸಿಗ್ತಾಯಿಲ್ಲ. ಇವತ್ತು ಶುಕ್ರವಾರ ನಮ್ಮನೆ ಈ ಥರ ಸಿಂಪಲಾಗಿ ಪೂಜೆನ ಮಾಡ್ಕೊಂಡಿದ್ದೆ. ನಾನು ಕೂಡ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಬೇಗ ರೆಡಿ ಆದೆ. ಏಕೆಂದರೆ ಮಕ್ಕಳು ಹೋಗೋಷ್ಟರೊಳಗೆ ಪೂಜೆನೂ ಆಗಬೇಕು, ಈ ಕಡೆ ತಿಂಡಿನೂ ಕೂಡ ಆಗಬೇಕಾಗತ್ತೆ. ಹಾಗಾಗಿ ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆದಮೇಲೆ ದೇವ್ರ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಸಿಂಪಲಾಗಿ ಕೂಡ ರೆಡಿ ಆಗಿದೆ. ನನಗೆ ಇದು ಕಾಟನ್ ಸ್ಯಾರಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಈ ಕಾಟನ್ ಸ್ಯಾರಿ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಹಾಗೆಯೇ ನಾನಿಲ್ಲಿ ಸಿಂಪಲಾಗಿ ಪೂಜೆನೂ ಕೂಡ ಮಾಡಿಕೊಂಡೆ. ಯಾಕೆಂದರೆ ಶುಕ್ರವಾರ ಅಂತ ಬಂದರೆ ನಮ್ಮನೆ ಗುರುವಾರ ಶುಕ್ರವಾರದ ದಿನ ಹಾಗೆಲ್ಲ ನೋಡೋದಿಲ್ಲ. ನಮ್ಮನೇಲಿ ಯಾವಾಗಲೂ ಒಂದೇ ಥರ ಪೂಜೆ ಇರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗೆ ನಾನು ಪೂಜೆನೆಲ್ಲ ಮುಗಿಸಿ ಹೀಗೆ ಟಿಫನ್ ಮಾಡೋಣ ಅಂತ ಹೇಳಿ ಕಿಚನಿಗೆ ಬಂದೆ. ಹಾಗೆಯೇ ನಾನು ಇದು ಎಮ್ ಜಿ ರೋಡಲ್ಲಿ ಅಲ್ಲಿ ಒಂದು ಕಡೆ ಮಾರ್ತಾಯಿದ್ರು. ಈ ಬೌಲ್ನ ತುಂಬ ಇಷ್ಟಪಟ್ಟು ತೊಗೊಬಂದೆ. ಶೋ ಪೀಸ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮಾರ್ನಿಂಗು ಏನೋ ಒಂಥರ ವೈಬ್ಸ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ನಾನು ಕೂಡ ಇದನ್ನು ತೊಗೊಬಂದು ರೆಡಿ ಮಾಡ್ತಿದ್ದೀನಿ. ಏಕೆಂದರೆ ಸಖತ್ತು ಇಷ್ಟ ಆಗುತ್ತೆ ನನಗೆ. ಒಂದೊಂದು ಟೈಮು ಈ ಥರ ಎಲ್ಲ ಡೆಕೋರೇಷನ್ ಐಟಮ್ ನೋಡಿದಾಗ ತುಂಬ ಇಷ್ಟ ಆಗುತ್ತೆ ತೊಗೋಬೇಕು ಅಂತ ಹೇಳಿ. ಹಾಗೆ ಏನು ಮಾಡೋದು, ಬಾಡಿಗೆ ಮನೇಲಿದ್ದಾಗ ಅದಕ್ಕೆಲ್ಲ ಜಾಸ್ತಿ ಆಸೆ ಪಡೋಕ್ಕೆ ಹೋಗಬಾರ್ದು. ಹಾಗೆಯೇ ನಾನಿಲ್ಲಿ ಪಲಾವ್ನ ಮಾಡ್ತಾಯಿದ್ದೀನಿ, ಮೆಂತ್ಯ ಸೊಪ್ಪಿನ ಬಾತು ಅಂತ ಹೇಳಿ. ಹಾಗೆಯೇ ಮಕ್ಕಳಿಗೆ ಇವತ್ತು ದೊಡ್ಡವನಿಗೆ ತವಾ ಪಲಾವ್ ಬೇಕು, ಪನ್ನೀರ್ ಇದೆ ಮಾಡಿಕೊಡು ಅಂತ ಹೇಳ್ತಿದ್ದ. ಸೊ ನಾನು ನಾಳೆ ಮಾಡ್ತೀನಿ, ಇವತ್ತು ಸೊಪ್ಪೆಲ್ಲ ಇದೆ ಅಲ್ವಾ, ಸೊ ಹಾಗಾಗಿ ಮೆಂತ್ಯ ಪಲಾವ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಹಾಗೆ ನಾನು ತರಕಾರಿ ಎಲ್ಲ ಬೇಗ ಹೆಚ್ಚಿಟ್ಕೊಂಡಿದ್ದೆ. ಹಾಗೆಯೇ ನಾನಿಲ್ಲಿ ಒಂದು ಸ್ಟವ್ನ ಇಟ್ಟು ಅದಕ್ಕೆ ಆಯಿಲ್ನ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಹೆಚ್ಚಿಟ್ಟಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕ್ತಿದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಮೆಂತ್ಯ ಸೊಪ್ಪು ಹೆಚ್ಚಿಟ್ಟಿದ್ದೆ ಅಲ್ವಾ ಸಣ್ಣದಾಗಿ, ಅದನ್ನು ಕೂಡ ಹಾಕೊಬೇಕಾಗತ್ತೆ. ಅದಕ್ಕೆ ಬೇಕಾಗಿರೋಂಥ ಮಸಾಲೆಗಳು ಹಾಗೆ ತರಕಾರಿಗಳನ್ನ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಪುದೀನ ಸೊಪ್ಪು, ಟೊಮೆಟೊ, ಈರುಳ್ಳಿ, ಕ್ಯಾರೆಟು, ಬೀನ್ಸು, ಹಸಿಮೆಣ್ಸಿನ್ಕಾಯಿ ಮತ್ತು ಪಲಾವ್ ಎಲೆ ಅಂತ ಬರುತ್ತೆ ಆಯಿತಾ, ಅದು ಮತ್ತು ಅವರೆಕಾಳು, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಕುಕ್ಕರಿಗೆ ಆಯಿಲ್ನ ಹಾಕಾಗಿದೆ. ಆಯಿಲ್ ಕೂಡ ಕಾಯ್ತಿದೆ. ಹಾಗೆಯೇ ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೆ. ಯಾಕೆಂದರೆ ಮಾರ್ನಿಂಗ್ ಟೈಮು ಮಕ್ಕಳಿಗೆ ಲೇಟಾಗಿಬಿಡುತ್ತೆ. ಹಾಗಾಗಿ ಪಕ್ಕದಲ್ಲಿ ಬಿಸಿನೀರನ್ನ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಕಾದಿದೆ. ಇದಕ್ಕೆ ನಾನಿವಾಗ ಮೆಂತ್ಯ ಸೊಪ್ಪನ್ನ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ನಾನು ಒಂದು ಜಾರನ್ನ ತೊಗೋತಾ ಇದ್ದೀನಿ. ಆ ಜಾರಿಗೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ. ಹಾಗೆಯೇ ಹೆಚ್ಚಿಟ್ಟಿರೋಂತಹ ಪುದೀನ ಸೊಪ್ಪನ್ನ ಕೂಡ ಹಾಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ರುಬ್ಲಿಕ್ಕೆ ಹಾಕ್ಕೊಂಡ್ರೆ ಸಖತ್ ಟೇಸ್ಟಿ ಇರುತ್ತೆ. ಹಾಗೆಯೇ ನಾನಿವಾಗ ಮಸಾಲೆಗಳನ್ನ ಹಾಗೆಯೇ ನೋಡ್ಕೊಳ್ಳಿ ಆಯಿತಾ. ಮೆಂತ್ಯ ಸೊಪ್ಪು ಪಲಾವು ಸಖತ್ತಾಗಿರುತ್ತೆ, ಮೆಂತ್ಯ ಸೊಪ್ಪಿನ ಪಲಾವ್ ಅಂತೂ. ಹಾಗೆಯೇ ಇದಕ್ಕೆ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾಗಿದೆ. ಪುದೀನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಏಲಕ್ಕಿ ಕೂಡ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಆಯಿತಾ, ಇಲ್ಲ ಅಂದರೆ ಬೇಡ. ಹಾಗೆಯೇ ನಾನಿಲ್ಲಿ ಚಕ್ಕೆನ ಹಾಕ್ಕೊತಾ ಇದ್ದೀನಿ, 1-2 ಪೀಸು. ನಮ್ಮನೆ ಮಸಾಲೆ ಜಾಸ್ತಿ ತಿನ್ನಲ್ಲ ಆಯಿತಾ, ಇಷ್ಟಪಡಲ್ಲ. ಹಾಗೆಯೇ ಚಕ್ಕೆ, ಲವಂಗ, ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ತರಕಾರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಪಲಾವ್ ಸಖತ್ತಾಗಿರುತ್ತೆ. ಹಾಗೆಯೇ ಮೆಂತ್ಯ ಸೊಪ್ಪು ಒಂದು 10 ನಿಮಿಷ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ಈರುಳ್ಳಿನ ಹಾಕಿ ಬಾಡಿಸ್ಕೋಬೇಕಾಗುತ್ತೆ. ಇದು ಕೂಡ ಒಂದು 5 ನಿಮಿಷ ಬಾಡಾದಮೇಲೆ, ಅಂದರೆ ಅದು ಫ್ಲೇವರ್ ಎಲ್ಲ ಇದಾದಮೇಲೆ ನಾವು ಅದಕ್ಕೆ ಪಲಾವ್ ಎಲೆನ ಹಾಕೊತಾ ಇದ್ದೀನಿ. ಹಸಿದು ಎಲೆ ಸಿಗುತ್ತಲ್ವ, ಅದ್ರ ಪಲಾವಿನ ಆ ಗಿಡದಿಂದ ತೊಗೊಂಡಿದ್ದು. ಸಖತ್ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆಯೇ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋಂತಹ ತರಕಾರಿ ಮತ್ತು ಟೊಮೊಟೊನ ಕೂಡ ಹಾಕೊತಾ ಇದ್ದೀನಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಮಸಾಲೆನ ಕೂಡ ಹಾಕೊತಾ ಇದ್ದೀನಿ. ಇದನ್ನು ಎಲ್ಲ ಒಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲ ಪೌಡರ್ನ ಕೂಡ ಹಾಕೋಬೇಕಾಗುತ್ತೆ. ಇದಾದಮೇಲೆ ನಾನಿಲ್ಲಿ ಅವರೆಕಾಳನ್ನ ಹಾಕೊತಾ ಇದ್ದೀನಿ. ಅವರೆಕಾಳು ಸೀಸನ್ ಅಂತೂ ಬಂತು ಬಿಡಿ. ನಮ್ಮ ಹಾಸನಲ್ಲಂತೂ ನಾವು ಅವರೆಕಾಳು ಅಂದರೆ ಈ ಸೀಸನಲ್ಲೂ ಎಲ್ಲ ಸೀಸನಲ್ಲೂ ಅವರೆಕಾಳಂತೂ ಸಿಗುತ್ತೆ. ಹಾಗೆ ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಹೀಗೆ ನೀರು ಹಾಕ್ದಲೇ ಹಾಗೆಯೇ ಮಿಕ್ಸ್ ಮಾಡಿದ್ರೆ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ. ಆಗಲೇ ನಾನು ಬಿಸಿನೀರು ಕಾಯಲಿಕ್ಕೆ ಇಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ಹಾಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ
ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತ ಹೇಳಿಬಿಟ್ಟು ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸಖತ್ ಚೆನ್ನಾಗಿರುತ್ತೆ ಆಯಿತಾ. ಈ ಥರ ಪಲಾವ್ ಒಮ್ಮೆ ಮಾಡಿ. ಇದು ಕುದೀತಾ ಇರುತ್ತಲ್ಲ, ಇವಾಗಲೇ ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೋಬೇಕಾಗುತ್ತೆ. ಇದಾದಮೇಲೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಅಂದರೆ ವಿಷಲ್ ಬಂದಾದಮೇಲೆ ನೋಡಿ ಪಲಾವ್ ಯಾವ ಥರ ಆಗಿದೆ, ಸಖತ್ತಾಗಿದೆ ಅಲ್ವಾ. ಅದರಲ್ಲೂ ನಾನು ಮಾಡೋ ಪಲಾವ್ ಅಂದರೆ ನಮ್ಮ ಮನೇಲಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಅವನು ದೊಡ್ಡವನಿಗೆ ಅದೇ ಪನ್ನೀರ್ ತವಾ ಪಲಾವ್ ಮಾಡಿಕೊಡು ಅಂತ ಹಠ ಮಾಡ್ತಿದ್ದ. ಇವತ್ತು ಬೇಡ ನಾಳೆ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಡೈಲಿ ರೈಸ್ ಐಟಮ್ಮೇ ಕೇಳ್ತಾನೆ ಆಯಿತಾ. ಹಾಗಾಗಿ ಇವತ್ತು ಪಲಾವ್ ಮಾಡಿಕೊಟ್ಟಿದ್ದಾಯಿತು. ಅದೇನು ಇಷ್ಟ ಅಂತ ಗೊತ್ತಿಲ್ಲ. ಹಾಗೆ ನನ್ನ ಮಗನಿಗೆ ತಿಂಡಿ ಹಾಕ್ಕೊಟ್ಟೆ. ಅವನು ಏನು ಹೇಳ್ತಾರೆ ನೋಡ್ಕೊಬನ್ನಿ. ಆಯ್ತು, ಹೆಂಗೈತೆ ಹೇಳು ಪಲಾವು? ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾ? ಹೆಂಗೈತೆ ಮತ್ತೆ? ಚೆನ್ನಾಗಿಲ್ಲ ಅಂದರೆ ಯಾವ ಥರ ಇದೆ? ಚೆನ್ನಾಯ್ತಾ? ಮತ್ತು ಚೆನ್ನಾಗಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದೆ? ಹಾಂ, ಆದರೆ ಚೆನ್ನಾಗಿಲ್ಲ. ಸರಿಯಾಗಿದೆಯಾ ಮಾತ್ರ? ಅದೇನು ಕರೆಕ್ಟಾಗಿ ಹೇಳ್ಬೇಕು ತಾನೇ, ಚೆನ್ನಾಯ್ತಾ ಚೆನ್ನಾಗಿಲ್ವಾ ಅಂತ? ಚೆನ್ನಾಗಿದೆ. ಸರಿ. ಕಾಮಿಡಿ ಮಾಡ್ತಿದ್ಯಾ? ಆದರೂ ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ಕೊಬ್ಬು ಜಾಸ್ತಿನೇ ಆಯಿತಾ. ಒಂದು ಸತಿ ಚೆನ್ನಾಗಿದೆ ಅಂತಾನೆ, ಒಂದು ಸತಿ ಚೆನ್ನಾಗಿಲ್ಲ ಅಂತಾನೆ. ಅವನು ನಂಬೋಕ್ಕೆ ಆಗಲ್ಲ. ಹಾಗೆ ಅವರೆಲ್ಲ ಹೋದ್ಮೇಲೆ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಅವ್ರಿಗೆಲ್ಲ ಕಳಿಸಿ ಆದಮೇಲೆ ನಾನು ಬೆಳಗ್ಗೆನೇ ಈ ಒಣಗಿರೋ ಅವರೆಕಾಳನ್ನ ನೆನೆ ಹಾಕಿದ್ದೆ. ಹಾಗೆಯೇ ಅದನ್ನು ನೆನೆ ಹಾಕಿದ್ಮೇಲೆ ಅದನ್ನು ಇವಾಗ ಸಾಂಬಾರಿಗೆ ಅಂತ ಹೇಳಿ ಮಸ್ಸೊಪ್ಪು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಕುದಿಯೋ ನೀರಿಗೆ ಒಂದು ಕುಕ್ಕರ್ ಇಟ್ಕೊಂಡು ನೀರನ್ನ ಇಟ್ಕೊಂಡಿದ್ದೆ. ಅದಕ್ಕೆ ಬೇಳೆನ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಬೇಳೆ ಇದೆ ಅದನ್ನು ಹಾಕೋಬೋದು. ನಾನಿಲ್ಲಿ ಅವರೇ ಬೇಳೆನ ನೆನೆಸಿಟ್ಟಿದ್ದೆ. ಹಂಗಾಗಿ ಬೆಳಗ್ಗೆನೇ ನೆನೆಸಿಟ್ಟಿರೋದ್ರಿಂದ ಅದನ್ನೇ ನಾನಿಲ್ಲಿ ಹಾಕೊತಾ ಇದ್ದೀನಿ. ಇದ್ರ ಜೊತೆಗೆ ಲಾಳಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಇನ್ನೂ ಯಾವ ಥರ ಸೊಪ್ಪಿದೆ ಅದನ್ನೆಲ್ಲ ಹಾಕೊಬೋದು. ನಾನಿಲ್ಲಿ 3 ಥರ ಅಷ್ಟೇ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಆಲೂಗೆಡ್ಡೆ ಮತ್ತು ಬದನೆಕಾಯಿ ಮತ್ತು ಬೀನ್ಸ್ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಆಪ್ಷನ್ ಅಲ್ಲ ಆಯಿತಾ. ಹಾಗೆಯೇ ನಾನಿಲ್ಲಿ ಕಟ್ ಮಾಡಿರೋಂತಹ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಒಂದು ಎಸಳು ಫುಲ್ಲು ಬೆಳ್ಳುಳ್ಳಿನ ಹಾಕಿ ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು 1 ವಿಷಲ್ ಅಥವಾ 2 ವಿಷಲ್ ಬಂದರೆ ಸಾಕಾಗುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ನಾನು ರೈಸ್ನ ಇತ್ತೀಚೆಗಂತೂ ಕುಕ್ಕರಲ್ಲಿ ಮಾಡ್ತಾಯಿಲ್ಲ. ರೈಸ್ನ ಒಂದು ಪಾತ್ರೆ ಇಟ್ಟು ಅನ್ನನ ಬಸಿತಾ ಇದ್ದೀನಿ. ಯಾಕೆಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ. ಹಾಗೆಯೇ ಅಡುಗೆ ಮಾಡ್ತಾ ನಮಗೆ ಎಷ್ಟು ಗಲೀಜಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಹಾಗೆ ನನಗೆ ಚಾಕಲೆಲ್ಲ ಕಟ್ ಮಾಡ್ಲಿಕ್ಕೆ ಬರಲ್ಲ. ಇಳಿಗೆ ಮಣೆ ಆದರೆ ಸ್ವಲ್ಪ ಚೆನ್ನಾಗಿ ಕಟ್ ಮಾಡ್ತೀನಿ. ಹಾಗಾಗಿ ನಾನು ಜಾಸ್ತಿ ಇಳಿಗೆ ಮಣೆನ ಯೂಸ್ ಮಾಡೋದು. ಹಂಗೆ ಈ ತರಕಾರಿ ಎಲ್ಲ ಬೆಂದಿತ್ತು ಕೂಡ ಇದನ್ನೆಲ್ಲ ಇವಾಗ ನಾನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಟ್ರೆ ಆಮೇಲೆ ಕೆಲಸ ಇರಲ್ಲ ಆಯಿತಾ. ಏಕೆಂದರೆ ಮನೆ ಕೆಲಸ ಅಂತ ಅಂದಮೇಲೆ ಇಲ್ಲಿ ಅಡುಗೆ ಮಾಡ್ತಾ ಎಲ್ಲನೂ ಕ್ಲೀನ್ ಮಾಡ್ಕೊಬರ್ಬೇಕಾಗತ್ತೆ. ಇಲ್ಲಾಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆಯಿತಾ. ಆಗಲೇ ನಾನು ಅಡುಗೆ ಮಾಡೋ ಹೊತ್ತಿಗೆ ಎಲ್ಲರನ್ನೂ ಕಳಿಸಿ ಎಲ್ಲ ಮಾಡ್ಕೊಂಡು ಮಾಡೋ ಹೊತ್ತಿಗೆ ಆಗಲೇ 12:30 ಆಗೋಗ್ಬಿಟ್ಟಿತ್ತು. ಹಾಗೆಯೇ ನಾನಿಲ್ಲಿ ಅದು ತರಕಾರಿ ಅಂದರೆ ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ದೆ ಅಲ್ಲ, ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಈ ಕಡೆ ರೈಸ್ ಕೂಡ ಆಗ್ತಾಯಿದೆ. ಇದಾದಮೇಲೆ ಮುದ್ದೆ ಮಾಡ್ಕೊಬೇಕಾಗುತ್ತೆ. ಈ ಸಾಂಬಾರು ಕೂಡ ರೆಡಿ ಆಯಿತು. ಮುದ್ದೆ ಒಂದು ಬಾಕಿ ಇದೆ. ಮುದ್ದೆ ಒಂದು ಮಾಡ್ಕೊಬಿಟ್ಟು ಬಾಕ್ಸಿಗೆ ಹಾಕಿದ್ರೆ ಅಂಗಡಿ ಕೊಟ್ಟು ಕಳಿಸಿದ್ರೆ ಮುಗೀತಾಯ್ತಾ. ನನ್ನ ಕೆಲಸ ಮುಗೀತು. ಮತ್ತು ನನಗೆ ಲೈವು ಅದು ಇದು ಅಂತ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಈ ಥರ ಆಗಿದೆ ಸಾಂಬಾರು ಸಖತ್ ಚೆನ್ನಾಗಿತ್ತಾಯ್ತಾ. ನನಗೆ ಮಧ್ಯಾಹ್ನ ಊಟ ಮಾಡಲಿಲ್ಲ ನಾನು, ಯಾಕೆಂದರೆ ಪಲಾವ್ ತಿಂದಿದ್ದು ಲೇಟ್ ಆಗಿಬಿಡ್ತು. ಹಾಗಾಗಿ ಹಾಗೆಯೇ ಸಾಂಬಾರು ಸ್ವಲ್ಪ ತಿರುಗಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ರುಚಿ ಹೇಗಿದೆ ನೋಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನೆಲ್ಲ ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ಕಡೆ ರೈಸ್ ಕೂಡ ಆಗ್ತಾಯಿದೆ. ಹಾಗೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ ನಮ್ಮ ಮನೆ ಈ ಥರ ಮಸ್ಸೊಪ್ಪು ಸಾಂಬಾರು ಈ ಥರ ಆಯಿತು. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಆಯಿತಾ. ಬೆಳಿಗ್ಗೆ ಟೈಮು ನಮ್ಮ ದಿನ ಈ ಥರ ಶುರುವಾಗುತ್ತೆ. ನಿಮ್ಮ ಮನೆಗಳಲ್ಲೂ ಹೀಗೆ ಅಲ್ವಾ? ಎಲ್ರದ್ದು ಹೆಣ್ಮಕ್ಳಿಗೆ ಇದೇ ಸಮಸ್ಯೆ ಇರುತ್ತೆ. ಒಂದು ಕೆಲಸ ಆದರೆ ಹೇಗೋ ಮಾಡ್ಬೋದಾಯ್ತಾ. ದಿನ ಎದ್ರೆ ಬರೀ ಇದೇ ಕೆಲಸ. ನೋಡಿ ನಾನಿಲ್ಲಿ ಇವಾಗ ಮುದ್ದೆ ಮಾಡಲಿಕ್ಕೆ ಅಂತ ಹೇಳಿ ನೀರನ್ನ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 3 ಮುದ್ದೆ ಮಾಡ್ಕೊಳ್ಳೋಷ್ಟು ನೀರನ್ನ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಪಕ್ಕದಲ್ಲಿ ಒಗ್ಗರಣೆ ಕೂಡ ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೆ ಅಂತ ಹೇಳಿ. ಸ್ವಲ್ಪ ಇಂಗು, ಸಾಸಿವೆ ಮತ್ತು
ಒಣಮೆಣ್ಸಿನ್ಕಾಯಿನ ಹಾಕಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಕೊಡೋಣ ಅಂತ ಹೇಳಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಮುದ್ದೆಗೂ ಕೂಡ ನೀರಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಿಟ್ಟು ಹಾಕಿ ಕದಡ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಇವಾಗ ಮುದ್ದೆ ಕೂಡ ರೆಡಿ ಆಯಿತು. ಇದರಲ್ಲಿ ನನಗೆ ಕರೆಕ್ಟಾಗಿ 3 ಮುದ್ದೆ ಅಂತ ಸಿಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ಊಟ ಈ ಥರ ಆಯಿತು. ಮತ್ತು ತಿಂಡಿ ಕೂಡ ಪಲಾವ್ ತುಂಬಾ ಚೆನ್ನಾಗಾಗಿತ್ತು ಆಗಿತ್ತು. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನಾನು ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕೆಲವೊಂದು ವೀಡಿಯೋಸ್ ಇದೆ ಮಾನಿಟೈಸೇಷನ್ ಬಗ್ಗೆ, ಹಾಗೆ ಅದನ್ನು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ. ನೋಡಿ ನಮ್ಮನೆ ಈ ಥರ ಊಟಕ್ಕೆ ಈ ಥರ ಪ್ರಿಪೇರ್ ಆಯಿತು ಮಧ್ಯಾಹ್ನದ ಊಟಕ್ಕೆ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಆಯಿತಾ. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಯೂಟ್ಯೂಬ್ ಮಾಡ್ತಿರೋರ್ಗೂ ಎಲ್ರಿಗೂ ಕೂಡ ತುಂಬಾ ಒಳ್ಳೆಯದಾಗಲಿ. ನಿಮ್ಮ ಚಾನಲ್ ಕೂಡ ಯಾರ್ಯಾರ್ದೆಲ್ಲ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ ಮಾನಿಟೈಸೇಷನ್ ಆಗಲಿ. ಸೊ ಬಾಯ್, ಎಲ್ರಿಗೂ ಶುಭ ದಿನ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಎಲ್ಲೂ ಮಿಸ್ ಮಾಡಿಬಿಡ್ರಪ್ಪ. ನಮ್ಮನೆ ಊಟ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ. ಬಾಯ್.